ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5ಕ್ಕೆ 3, ಕೋಲಾರ ಜಿಲ್ಲೆಯಲ್ಲಿ 6ಕ್ಕೆ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿಕೊಟ್ಟ ಬಯಲುಸೀಮೆ ಜನತೆಗೆ ಕಾಂಗ್ರೆಸ್ ಶೂನ್ಯ ಪ್ರಾತಿನಿಧ್ಯ ನೀಡಿದೆ. ಸಂಪುಟದಲ್ಲಿ 2 ಜಿಲ್ಲೆಗಳನ್ನು ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷದ ನಡೆಯನ್ನು ವಿರೋಧ ಪಕ್ಷಗಳ ಮುಖಂಡರು ಮಾತ್ರವಲ್ಲ, ಸ್ವಪಕ್ಷದ ಕಾಂಗ್ರೆಸ್ ಮುಖಂಡರೇ ಖಂಡಿಸಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಜಿಲ್ಲೆಯ 3ರಲ್ಲಿ ಒಬ್ಬರಿಗಾದರೂ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಒಕ್ಕಲಿಗ ಸಮುದಾಯದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ರು ಅಂತ ಸುಬ್ಬಾರೆಡ್ಡಿಯವರನ್ನ ಕೈಬಿಟ್ರು. ಒಬಿಸಿ ಕೋಟಾದಲ್ಲಿ ಪ್ರದೀಪ್ ಈಶ್ವರ್ ಅಥವಾ ಎಂಆರ್ ಸೀತಾರಾಮ್ ಅವರಿಗೆ ಸಚಿವಗಿರಿ ನೀಡಿ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ಮಾಡಬಹುದಿತ್ತು. ಕೋಲಾರದಲ್ಲಿ ಎಸ್ಎನ್ ನಾರಾಯಣಸ್ವಾಮಿ ಅಥವಾ ಕೆವೈ ನಂಜೇಗೌಡರನ್ನ ಸಚಿವರಾಗಿ ಮಾಡಬಹುದಿತ್ತು. ಆದರೆ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೇ ಇರೋದು ಪಕ್ಷದ ಬೆಳವಣಿಗೆಗೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಈಗ ನಾವು ಯಾವ ಮುಖ ಇಟ್ಕೊಂಡು ಕಾರ್ಯಕರ್ತರ ಬಳಿ ಹೋಗುವುದು ಅಂತ ಬೇಸರ ಹೊರಹಾಕಿದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾರದಾ ಪ್ರಿಂಟರ್ಸ್ ಸುರೇಶ್, ಸಚಿವಗಿರಿ ನೀಡದಿದ್ರೆ ಹೋಗಲಿ, ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನಾದರೂ ಕೊಡಲಿ ಅಂತ ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಚಿವಗಿರಿಯಿಂದ ವಂಚಿತವಾದ 2 ಜಿಲ್ಲೆಗಳಲ್ಲಿ ಮತ ಕೇಳುವಾಗ ಮಾತ್ರ ಚಿಕ್ಕಬಳ್ಳಾಪುರ, ಕೋಲಾರ ನೆನಪಾಗುವ ಕಾಂಗ್ರೆಸ್ಗೆ ಅಧಿಕಾರ ಹಂಚುವಾಗ ಈ 2 ಜಿಲ್ಲೆಗಳು ಯಾಕೆ ಕಾಣಿಸೋದಿಲ್ಲ? ಇದು ಕೇವಲ ಶಾಸಕರನ್ನು ಕಡೆಗಣಿಸಿದ ವಿಷಯ ಅಲ್ಲ, 2 ಜಿಲ್ಲೆಗಳ ಲಕ್ಷಾಂತರ ಮತದಾರರ ಜನಾದೇಶಕ್ಕೆ, ಅವರ ಸ್ವಾಭಿಮಾನಕ್ಕೆ, ಬಯಲುಸೀಮೆಯ ಅಸ್ತಿತ್ವಕ್ಕೆ ಮಾಡಿದ ಅಪಮಾನ ಎಂದಿದ್ದು, ಚುನಾವಣೆ ಬಂದಾಗ ಮನೆ ಬಾಗಿಲಿಗೆ ಬಂದು ಮತ ಕೇಳೋದು, ಅಧಿಕಾರ ಸಿಕ್ಕ ಬಳಿಕ ಈ ಭಾಗವನ್ನು ಸಂಪೂರ್ಣವಾಗಿ ಮರೆತು ಬಿಡೋದು, ಇದೇ ಕಾಂಗ್ರೆಸ್ನ ನಿಜವಾದ ರಾಜಕೀಯ ಸಂಸ್ಕೃತಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದು, ಈ ಪ್ರಾದೇಶಿಕ ತಾರತಮ್ಯಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಜನರ ಮುಂದೆ ಉತ್ತರ ನೀಡಲೇಬೇಕು. ಬಯಲುಸೀಮೆಯ ಸ್ವಾಭಿಮಾನವನ್ನು ಕಡೆಗಣಿಸಿದ ಕಾಂಗ್ರೆಸ್ಗೆ ಬಯಲುಸೀಮೆಯ ಜನರೇ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡ್ತಾರೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ.